ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ಯಾವ ಭಾವನೆಯನ್ನು ಹೊಂದಿದ್ದಾರೆ ನಿಮ್ಮ ಬಗ್ಗೆ ಅಂತ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 3 ಸಲ ಹೇಳಬೇಕು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬೇಕು ಅಂದರೆ ಹೇಳಿ. ಅಂದರೆ ಇವಾಗ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇರುತ್ತೆ. ಅವ್ರು ನಿಮ್ಮ ಜೊತೆ ಮಾತನಾಡಲ್ಲ, ಅಥವಾ ಮದುವೆ ಆಗಲಿಕ್ಕೆ ಕೇಳ್ತಾ ಇಲ್ಲ, ಅಥವಾ ಏನೋ ಒಂದು ಸಮಸ್ಯೆ ಆಗ್ತಾ ಉಂಟು ಪದೇ ಪದೇ ನಿಮ್ಮ ಪ್ರೀತಿಯಲ್ಲಿ. ನಿಮ್ಮದು ಸಂಬಂಧ ಯಾವುದೇ ರೀತಿ ಇರ್ಬೋದು, ಬಟ್ ಅವರು ನೀವು ಹೇಳಿದ್ದು ಏನು ಕೇಳ್ತಾ ಇಲ್ಲ, ಇವಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಒಂದು ಬ್ರಾಸ್ಲೈಟನ್ನು ಹಾಕ್ಕೊಳ್ಳೋದ್ರಿಂದ ಎನರ್ಜಿ ಪಾಸ್ ಮಾಡಿಕೊಡ್ತೇನೆ. ಸೊ ನಿಮ್ಮ ಪ್ರೀತಿ ಆಕರ್ಷಣೆ ಆಗಲಿಕ್ಕೆ ನಿಮಗೊಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಸಿಗುತ್ತೆ. ಸೊ ಹಾಗಾಗಿ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವುದು ನಿಮಗೆ ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪಾಸಿಟಿವ್ ಆಗಿರಿ ನೋಡುವ. ಇಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಇವಾಗ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಅಥವಾ ತುಂಬ ಕಡೆಯಿಂದ ನಿಮಗೆ ಸಮಸ್ಯೆ ಆಗ್ತಾ ಇರ್ಬೋದು. ಸೊ ನೀವು ಕೆಲಸ ಮಾಡುವಂಥ ಪ್ಲೇಸಲ್ಲಿ ಇರ್ಬೋದು, ಅಥವಾ ಇನ್ಯಾವುದೇ. ಸೊ ಯಾರಾದ್ರೂ ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇರ್ಬೋದು, ಮನಸ್ಸಿಗೆ ನೆಮ್ಮದಿ ಇಲ್ಲ, ಖುಷಿ ಇಲ್ಲ. ಸೊ ಎಲ್ಲರೂ ನಿಮ್ಮನ್ನು ಹಿಡಿದುಕೊಂಡು ಸಮಸ್ಯೆಯನ್ನು ಮಾಡ್ತಾ ಇರೋ ಥರ ನಿಮಗೆ ಅನಿಸ್ತಾ ಇರ್ಬೋದು. ಒಂದು ಕಡೆಯಲ್ಲಿ ನಿಮ್ಮದು ಪರ್ಸನಲ್ ಲೈಫಲ್ಲಿ ಕೂಡ ಅಷ್ಟೇ ಸಮಸ್ಯೆ ಉಂಟು. ಇನ್ನೊಂದು ಕಡೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಕೂಡ ಸಮಸ್ಯೆ ಆಗ್ತಾ ಉಂಟು. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಪ್ರಶ್ನೆ ಪ್ರೀತಿಗೆ ಸಂಬಂಧಿಸಿದ್ದು ಆದ್ರೂ ಇಲ್ಲಿ ನಿಮ್ಮ ಓವರಾಲ್ ಆಗಿ ಲೈಫಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು, ಅದು ಕಾಣಿಸ್ತಾ ಉಂಟು. ಸೊ ಹೌದಾ ಅಲ್ವಾ ಅಂತ ಹೇಳಬೇಕು. ಇದು ಜನರಲ್ ರೀಡಿಂಗು, ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಇಲ್ಲ. ಸೊ ಇದು ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಓವರಾಲ್ ಆಗಿ ಇದು ರೀಡಿಂಗ್ ನಾನು ಎಲ್ಲ ಆ್ಯಂಗಲಿಂದ ಕವರ್ ಮಾಡಿ ಹೇಳ್ತೇನೆ ನಿಮಗೆ ಇಲ್ಲಿ. ಸೊ ಇಲ್ಲಿ ಏನಂದರೆ ಎಲ್ಲ ಒಂದು ಕಡೆ ಖುಷಿಯ ಕ್ಷಣಗಳು, ಅಥವಾ ಒಂದು ಎಂಗೇಜ್ಮೆಂಟ್, ಅಥವಾ ಮ್ಯಾರೇಜ್, ಅಥವಾ ಏನೋ ನೀವಿಬ್ಬರು ಸೇರಬೇಕಿತ್ತು, ಬಟ್ ಯಾವುದು ಕೂಡ ಆಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನೀವಿಬ್ಬರು ಒಟ್ಟಾಗೋದೆ ಅಥವಾ ನೀವಿಬ್ಬರು ಜೊತೆಗಿರೋದೇ ಡೌಟ್ ಅನ್ನುವ ಥರ ನಿಮಗೆ ಫೀಲ್ ಆಗ್ತಾ ಉಂಟು. ನಾವಿಬ್ಬರು ಒಟ್ಟಿಗೆ ಇರ್ತೇವಾ ಅಕ್ಕ, ಇಲ್ವಾ, ಈ ಸಂಬಂಧ ಸರಿ ಹೋಗುತ್ತಾ, ಅವ್ರು ನನ್ನ ಲೈಫಲ್ಲಿ ಬರ್ತಾರಾ ರಿಟರ್ನ್. ಸೊ ಆ ಥರ ಒಂದು ತುಂಬ ಟೆನ್ಷನ್ ಕಾಡ್ತಾ ಉಂಟು. ಬೇರೆ ಎಷ್ಟೇ ಸಮಸ್ಯೆಗಳಿದ್ರೂ ಅದು ನಿಮಗೆ ಏನು ಅಷ್ಟು ಪ್ರಾಬ್ಲಮ್ ಮಾಡ್ತಾ ಇಲ್ಲ, ಅಥವಾ ಅದರಿಂದ ನಿಮಗೆ ಸಮಸ್ಯೆ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಬಟ್ ಇದಕ್ಕಿಂತ ಜಾಸ್ತಿ ಅಲ್ಲಿ ಸಮಸ್ಯೆ ಉಂಟು. ನೀವು ಅದರ ಕಡೆ ಫೋಕಸ್ ಮಾಡ್ತಾ ಇಲ್ಲ. ಕೆರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಅಥವಾ ಪರ್ಸ್ನಲ್ ಲೈಫ್ ಇರ್ಬೋದು, ಅಲ್ಲಿ ಕೂಡ ಸಮಸ್ಯೆ ಆಗ್ತಾ ಉಂಟು. ಬಟ್ ಇಲ್ಲಿ ನಿಮಗೆ ಈ ವ್ಯಕ್ತಿಯ ಪ್ರೀತಿ ಇದ್ದರೆ ಮಾತ್ರ ಎಲ್ಲನೂ ಪರ್ಫೆಕ್ಟ್. ಇವರು ನಮ್ಮ ಜೊತೆ ಇರಬೇಕು, ಇವರು ಬೇಕು, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಸೊ ಅವರಿದ್ದರೆ ಮಾತ್ರ ನಿಮ್ಮ ಲೈಫ್ ಪರ್ಫೆಕ್ಟ್. ನೀವು ಖುಷಿಯಾಗಿರೋದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿಂಟು, ಅದು ನಿಜ ಕೂಡ. ಆದರೆ ಇಲ್ಲಿ ನೋಡಿ, ನಿಮಗೆ ಏನೋ ಒಂದು ನೋವುಂಟು ಮನಸ್ಸಿನಲ್ಲಿ. ನಿಮ್ಮ ವ್ಯಕ್ತಿ ಇವಾಗ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಹೌದಾ ಅಲ್ವಾ ಅಂತ ಹೇಳಬೇಕು. ಇವಾಗ ಮುಂಚಿನ ಥರ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ, ಅಥವಾ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿ ಆಗಿದೆ ಅವರಿಗೆ. ಸೊ ಯಾರಾದರೂ ಅವ್ರಿಗೆ ಪ್ರಾಬ್ಲಮ್ ಕೊಡ್ತಾ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿಯಿಂದ. ಇಲ್ಲಿ ನೋಡಿ, ಥರ್ಡ್ ಪಾರ್ಟಿ ಅಂದ ತಕ್ಷಣ ಬೇರೆ ಹುಡುಗ, ಬೇರೆ ಹುಡುಗಿ ಅಂತಲೇ ನೀವು ಕನ್ಸಿಡರ್ ಮಾಡಬೇಕು ಅಂತಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಮಮ್ಮಿ ಇರ್ಬೋದು, ಡ್ಯಾಡಿ ಇರ್ಬೋದು, ಅಥವಾ ಇನ್ಯಾವುದೋ ಅವರು ಸಮಸ್ಯೆಯಲ್ಲಿ ಸಿಲ್ಕಾಕೊಂಡಿರ್ಬೋದು. ಬಿಸ್ನೆಸ್, ಜಾಬ್ ರಿಲೇಟೆಡ್ ಪ್ರಾಬ್ಲಮ್, ಫಿನಾನ್ಷಿಯಲ್ ಕಂಡೀಷನ್, ಅಥವಾ ಯಾರಿಗೂ ಮಾತು ಕೊಟ್ಟಿದ್ದಾರೆ, ಅಥವಾ ಅವರ ಲೈಫಲ್ಲಿ ಇರುವಂತಹ ಕೆಲವೊಂದು ಸ್ಟಕ್ ಎನರ್ಜೀಸ್, ಕಮಿಟ್ಮೆಂಟ್ಗಳು. ಸೊ ಎಲ್ಲವನ್ನು ನೋಡಬೇಕಾಗುತ್ತೆ. ಒಬ್ಬ ವ್ಯಕ್ತಿ ತಕ್ಷಣ ಬದಲಾಗಿದ್ದಾರೆ, ಹಾಗಾದರೆ ಮುಂಚೆ ಪ್ರೀತಿ ಮಾಡಿದ್ದು ಸುಳ್ಳ ಅಲ್ಲ, ಸತ್ಯ. ನಿಜವಾಗಿಯೂ ಪ್ರೀತಿ ಮಾಡಿದ್ದಾರೆ. ಅವರು ಯಾವ ಥರ ನಿಮ್ಮ ಜೊತೆ ಇದ್ದರು, ನೀವು ಯಾವ ಥರ ಇದ್ರಿ ಅಂತ ನಿಮಗೆ ಗೊತ್ತುಂಟು. ಸೊ ಹಾಗಾಗಿ ಇಲ್ಲಿ ಸಮಯ, ಸಂದರ್ಭ ಎಲ್ಲವನ್ನು ಬದಲಾಯಿಸುತ್ತೆ, ಎಲ್ಲವನ್ನು ಮರೆಸುತ್ತೆ. ಹಾಗಂತ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿಲ್ಲ, ನಿಮ್ಮನ್ನು ಮರೆತು ಖುಷಿಯಾಗಿದ್ದಾರೆ ಅಂತ ಇಲ್ಲ. ಬಟ್ ಕೆಲವರು ಮಾತ್ರ ಇಲ್ಲಿ ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಮತ್ತು ಇಲ್ಲಿ ತುಂಬ ನಿಮಗೆ ನೋವಾಗ್ತಾ ಉಂಟು, ದುಃಖ ಆಗ್ತಾ ಉಂಟು. ಸೊ ಎಲ್ಲ ಕಡೆಯಿಂದ ನಿಮಗೆ ಸ್ಟಕ್ ಆಗ್ತಾ ಉಂಟು. ಯಾರು ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವವರಿಲ್ಲ, ನಿಮ್ಮ ನೋವಿಗೆ ಸ್ಪಂದಿಸುವವರಿಲ್ಲ. ನನ್ನ ಹುಡುಗ ಅಥವಾ ಹುಡುಗಿ ಇದ್ದರು, ಬಟ್ ಇವಾಗ ಯಾರಿಗೂ ನನ್ನ ನೋವು ಹೇಳೋದು, ಯಾರಿಗೆ ನನ್ನ ಮನಸ್ಸಿನ ಭಾವನೆಯನ್ನು ಹೇಳೋದು, ಎಲ್ಲವನ್ನು ನನ್ನಿಂದ ಒಮ್ಮೆ ಕಸಿದುಕೊಂಡ ಥರ ಆಯಿತು. ಲೈಫಲ್ಲಿ ಇಷ್ಟು ಏನಕ್ಕೆ ನನಗೆ ದೇವರು ನೋವು ಕೊಟ್ಟಿದ್ದಾರೆ, ಇಷ್ಟು ನೋವನ್ನು ಅನುಭವಿಸ್ಲಿಕ್ಕೆ ನನಗೆ ಆಗುತ್ತಾ ಅನ್ನೋದು ಸದ್ಯದ ನಿಮ್ಮದು ಪರಿಸ್ಥಿತಿ, ಮನಸ್ಥಿತಿ. ಹೌದಾ ಅಲ್ವಾ ಅಂತ ಹೇಳಬೇಕು ನೀವು. ಅಂದರೆ ಇವಾಗ ನಿಮಗೆ ಎಲ್ಲಿ ಯಾವುದೇ ಒಂದು ರೀತಿಯಿಂದ ಆಲೋಚನೆ ಮಾಡಿದ್ರೆ ಉತ್ತರ ಸಿಗ್ತಾ ಇಲ್ಲ. ಸೊ ಕೆಲವರಿಗೆ ಹೆಲ್ತ್ ಕಂಡೀಷನ್ ಕೂಡ ಸರಿ ಇಲ್ಲ. ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು, ಪದೇ ಪದೇ ನಿಮಗೆ ನೋವಾಗ್ತಾ ಉಂಟು. ಎಲ್ಲ ಒಂದು ಕಡೆ ಎಲ್ಲನೂ ನಿಮಗೆ
ದೊಡ್ಡ ದೊಡ್ಡ ಸಮಸ್ಯೆಯನ್ನೇ ತರ್ತಾ ಉಂಟು. ಲೈಫಲ್ಲಿ ಒಂದು ಸಣ್ಣ ಮಟ್ಟಿಗೆ ನೆಮ್ಮದಿ ಕಾಣ್ತಾ ಇಲ್ಲ. ಆ ನೆಮ್ಮದಿ ಕಂಡ್ರೂ ಅದು ಕ್ಷಣಿಕದ ನೆಮ್ಮದಿ ಮಾತ್ರ ಆಗಿರುತ್ತೆ. ನಿಮಗೆ ಒಂದು ಹೆಲ್ಪಿಗೆ ಅಥವಾ ಒಂದು ಏನೋ ನಿಮಗೆ ನಾನು ಇದ್ದೇನೆ, ಜೊತೆಗೆ ಹೆಲ್ಪ್ ಮಾಡ್ತೇನೆ, ನೀನು ಯಾವುದಕ್ಕೂ ಭಯಪಡಬೇಡ, ನಿಮ್ಮ ಜೊತೆ ನಾನಿದ್ದೇನೆ, ಎಲ್ಲ ಸರಿ ಹೋಗುತ್ತೆ, ತಾಳ್ಮೆಯಿಂದ ಇರು, ಎಲ್ಲ ಬದಲಾಗುತ್ತೆ ಅಂತ. ಸೊ ಯಾರು ಇಲ್ಲ. ಈ ಸಿಚುವೇಷನಲ್ಲಿ ನೀವೇನು ಮಾಡಬೇಕು ಅಂದರೆ, ಒಂದು ಇಲ್ಲಿ ಮೇಯ್ನಾಗಿ ನಿಮ್ಮದು ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಅದು ನೀವು ಮಾಡ್ತೀರಾ. ಬಟ್ ಯಾವುದಕ್ಕೂ ಇವಾಗ ಕಣ್ಣೀರು ಹಾಕಿದರೆ ಸಮಸ್ಯೆ ಪರಿಹಾರ ಆಗಲ್ಲ, ಅಥವಾ ಭಯ ಪಟ್ಕೊಂಡ್ರೂ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಪರಿಹಾರ ಅಂದರೆ, ಯಾರಿಗೆಲ್ಲ ತುಂಬ ಭಯ ಆಗ್ತಾ ಉಂಟು, ಅಥವಾ ನನ್ನ ಜೊತೆ ಯಾರೂ ಇಲ್ಲ ಅಂತ ನೀವು ಅಂದ್ಕೊಳ್ತೀರಾ, ಟೆಂಪಲ್ಗೆ ಹೋಗ್ಲಿಕ್ಕೆ ಆಗಲ್ಲ, ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ ಅಕ್ಕ, ದೂರ ಉಂಟು, ನನಗೆ ಪ್ರಾಬ್ಲಮ್ ಆಗುತ್ತೆ, ಹೋಗ್ಲಿಕ್ಕಾಗಲ್ಲ, ನನಗೆ ಅಷ್ಟು ನನ್ನ ಕೆಲಸದಲ್ಲಿ. ಸೊ ಏನು ಮಾಡಿ, ನಿಮಗೆ ಟೈಮ್ ಇರುತ್ತಲ್ಲ, ಆವಾಗ ಒಂದು ಡಿವೈನ್ ಏಂಜಲ್ಸ್ ಜೊತೆ ಹೇಳಿ. ದೇವರು ಎಲ್ಲ ಕಡೆ ಇರ್ತಾರೆ, ನಾವು ಎಲ್ಲಿ ನೋಡಿದ್ರೂ ಇರ್ತಾರೆ. ಸೊ ಅದನ್ನೊಂದು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ, ಪ್ರಕೃತಿಯ ಜೊತೆ ಮಾತನಾಡಿ, ಪ್ರಾರ್ಥನೆ ಮಾಡಿ, ನನಗೆ ಇಂಥ ಸಮಸ್ಯೆ ಆಗ್ತಾ ಉಂಟು, ನನಗೆ ಹೆಲ್ಪ್ ಮಾಡಿ, ನನಗೆ ಯಾರು ಕೂಡ ಹೆಲ್ಪ್ ಮಾಡಲಿಕ್ಕಿಲ್ಲ. ಸೊ ಆವಾಗ ಡಿವೈನ್ ಏಂಜಲ್ಸ್ ನಿಮಗೆ ಒಂದು ಹೆಲ್ಪಿಗೆ ಅಂತ ಯಾರನ್ನಾದರೂ ಕಲಿಸ್ತಾರೆ, ಅಥವಾ ಅವರೇ ನಿಮಗೆ ಒಂದು ರೀತಿ ಮಿರಾಕಲ್ ರೀತಿ ಹೆಲ್ಪ್ ಮಾಡ್ತಾರೆ. ಸೊ ಇದನ್ನೆಲ್ಲ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ನೀವು ಯಾವಾಗ ಇಡೀ ಪ್ರಕೃತಿಯಲ್ಲಿ ದೇವರನ್ನು ಕಾಣ್ತೀರ, ಆವಾಗ ನಿಮ್ಮದು ಸಮಸ್ಯೆ ಎಲ್ಲನೂ ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ಆದಷ್ಟು ತಾಳ್ಮೆಯಿಂದ ಇರಿ, ಸಮಾಧಾನದಿಂದ ಇರಿ. ಯಾರ ಜೊತೆನೂ ಜಗಳ ಮಾಡಲಿಕ್ಕೆ ಹೋಗಬೇಡಿ, ಯಾರ ಜೊತೆನೂ ಮಾತನಾಡಲಿಕ್ಕೆ ಹೋಗಬೇಡಿ. ನೀವಾಯಿತು, ನಿಮ್ಮದು ಕೆಲಸ ಆಯಿತು, ಆ ಥರ ಒಂದು ಮನಸ್ಥಿತಿಯಲ್ಲಿ ಇಲ್ಲಿ. ಏನಕ್ಕೆಂದರೆ ಸಮಯ, ಸಂದರ್ಭಗಳು, ಗ್ರಹಗತಿಗಳು ಚೇಂಜ್ ಆಗ್ತಾ ಇರುತ್ತೆ. ಒಮ್ಮೆ ನಿಮಗೆ ವ್ಯಕ್ತಿ ಒಳ್ಳೆಯವರಂತ ಅನಿಸಿದವರು ಇನ್ನೊಂದು ಸಲ ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತನಾಡ್ಬೋದಲ್ಲ. ಬೇರೆಯವರ ಜಡ್ಜ್ಮೆಂಟ್ ಇಲ್ಲಿ ಅಗತ್ಯ ಇಲ್ಲ, ಅದನ್ನು ನೀವು ನೆನಪಿಟ್ಕೊಳ್ಬೇಕು. ಹೆಣ್ಮಕ್ಳಿರ್ಬೋದು, ಗಂಡ್ಮಕ್ಳಿರ್ಬೋದು, ನೀವೇನು ಅಂತ ನಿಮಗೆ ಗೊತ್ತಿದ್ದರೆ ಸಾಕು, ನಿಮ್ಮದು ಇಷ್ಟ ದೇವರಿಗೆ ಗೊತ್ತಿದ್ದರೆ ಸಾಕು. ಮತ್ತು ಇಡೀ ಸಮಸ್ಯೆ ಅಂತ ಅದನ್ನೇ ತಲೆಯಲ್ಲಿ ಇಟ್ಕೊಳ್ಳೋದಲ್ಲ. ಇವಾಗ ನಿಮ್ಮ ಹುಡುಗ ದೂರ ಆಗಿದ್ದಾರೆ, ಹುಡುಗಿ ದೂರ ಆಗಿದ್ದಾರೆ, ಪ್ರಾಬ್ಲಮ್ ಆಗ್ತಾ ಉಂಟು. ಸೊ ಅದನ್ನು ಬಿಟ್ಬಿಡಿ, ನಿಮಗೆ ನಿಮ್ಮದೇ ಆದಂಥ ಒಂದು ಜೀವನ ಉಂಟು. ಸೊ ಆದಷ್ಟು ಇಲ್ಲಿ ನಿಮ್ಮವರನ್ನು ನೀವು ಅಟ್ರಾಕ್ಷನ್ ಮಾಡಲಿಕ್ಕೆ ನೋಡಬೇಕು. ಸೊ ಈ ಒಂದು ಶಬ್ದ ಮಂತ್ರ ಹೇಳ್ತೀನಿ, ಯಾವಾಗಲೂ ಹೇಳ್ತೀನಿ. ಏನಕ್ಕಂದರೆ, ಸೊ ನೋಡಿ, ಇವಾಗ ನಾನಿಲ್ಲಿ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಹೇಳಿಬಿಟ್ಟು ಹೋಗ್ಬೋದು. ಸೊ ಪರಿಹಾರ ಏನಕ್ಕೆ ಹೇಳ್ತೀನಿ, ಸೊ ಸಣ್ಣ ಪುಟ್ಟ ಪರಿಹಾರ ಹೇಳ್ತೀನಿ, ಮಾಡಿ ಅಂತ. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ, ಅದು ಗೊತ್ತುಂಟು ನನಗೆ. ನೋಡಿ, ನಿಮಗೆ ಏನು ಫ್ರೀಯಾಗಿ ಸಿಗುತ್ತೆ, ಸುಲಭದಲ್ಲಿ ಸಿಗುತ್ತೆ, ಅದನ್ನು ಯಾರು ಕೂಡ ಯೂಸ್ ಮಾಡಲ್ಲ. ಅದು ಅಂದರೆ ಇವಾಗ ನಾವು ಹಣ ಕೊಟ್ಟು ತಗೊಂಡಿದ್ದು ಅದು ತುಂಬ ವ್ಯಾಲ್ಯೂ ಇರುತ್ತೆ, ಬಟ್ ಫ್ರೀಯಾಗಿ ಯಾರು ಕೊಟ್ಟರೆ ಏನು, ಹಾಗೆ ಹೀಗೆ. ಸೊ ಇಲ್ಲಿ ನೋಡಿ, ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಕೆಲವರು ಎಷ್ಟೇ ನಾನು ಹೇಳಿದ್ರು ಅದರಲ್ಲಿ ಏನಾಗುತ್ತೆ ಎಂತ. ಸೊ ಒಂದೊಂದು ಶಬ್ದದ್ದು ಮಂತ್ರ ಉಂಟಲ್ಲ, ಅದು ಮಿರಕಲ್. ಸೊ ಪರ್ಸನಲ್ ಪ್ರಾರ್ಥನೆಯಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುವಾಗಲೂ ಇದನ್ನು ಹಾಕ್ತೇನೆ, ಈ ಮಂತ್ರವನ್ನೆಲ್ಲ ಆ್ಯಡ್ ಮಾಡ್ತೇನೆ. ಇವತ್ತಿನಿಂದ ನೀವು ಒಂದು ಕ್ಲೀಮ್ 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 ಅಂತ ಹೇಳ್ತಾ, ನಿಮ್ಮ ಹುಡುಗ, ನಿಮ್ಮ ಹುಡುಗಿ ನಿಮ್ಮ ಕಡೆ ಆಕರ್ಷಣೆಯಾಗಿ ಬರಬೇಕು. ಯಾರ ಜೊತೆನೇ ಥರ್ಡ್ ಪಾರ್ಟಿಯಲ್ಲಿ ಇದ್ರೂ, ಎಂಥದ್ದೇ ಸಮಸ್ಯೆ ಇದ್ರೂ ಅದೆಲ್ಲನೂ ಸರಿ ಆಗಿಬಿಟ್ಟು ನಿಮ್ಮ ಕಡೆ ಆಕರ್ಷಣೆಯಾಗಿ ಬರಬೇಕು ಅಂತ 1008 ಬಾರಿ, 108 ಬಾರಿ, 41 ಬಾರಿ, 51 ಬಾರಿ ಹೇಳ್ತಾ ಬನ್ನಿ. ಡೈಲಿ ವಿದಿನ್ ಕೆಲವೇ ತಿಂಗಳಲ್ಲಿ ಅಲ್ಟಿಮೇಟ್ ಚೇಂಜಸ್ಸನ್ನು ನೋಡ್ತೀರಾ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನಾನು ನಿಮಗೊಂದು ವಾಟ್ಸಪ್ ನಂಬರ್ ಕೊಡ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಹಾಕಬೇಕಾಗುತ್ತೆ. ಸೊ ನನ್ನ ಜೊತೆ ಏನೇ ಒಂದು ವಿಷಯವನ್ನು ಶೇರ್ ಮಾಡೋಕ್ಕೆ ಹೆಸಿಟೇಟ್ ಮಾಡಬೇಡಿ, ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಹಾಗೇನೇ ಯಾರಿಗಾದ್ರೂ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಬೇರೆ ಅವರಿಗೂ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ, ಶೇರ್ ಮಾಡಿ. ಸೊ ಏನೇ ಒಂದು ವಿಷಯ ಇದ್ರೂ, ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಹೇಳಿ. ಹಾಗೆಯೇ ಜಾಯಿನ್ ಬಟನ್, ಯಾರಿಗಾದ್ರೂ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ.